ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಏನ್ ಹೇಳೋದು ಹೊರಟಿದ್ದೀನಂದ್ರೆ, ಬೆಂಗಳೂರಲ್ಲಿ ನಡೀತಿರೋ ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಈ ಸ್ಕ್ಯಾಮ್ ನಿಮ್ಮ ಜೀವನದಲ್ಲೂ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ. ಒಂದು ನೂರಾರು ಜನಗಳ ಮಧ್ಯೆ ತನ್ನ ತಾತನಿಗೆ ಏನ್ ಔಷಧಿ ಕೊಟ್ಟಿದ್ದೀರಲ್ಲ, ಯಾವ ಆಧಾರದ ಮೇಲೆ ಕೊಟ್ರಿ, ಸರ್ಟಿಫಿಕೇಟ್ ತೋರಿಸಿ ಅಂದ್ರೆ ಒಬ್ರು ತೋರ್ಸಕ್ ರೆಡಿ ಇಲ್ಲ ಹೊರತಾಗಿ ಹೆದರಿಕೆ ಬೆದರಿಕೆ ಹಾಕೊಂಡು ಆ ಒಬ್ಬಳೆ ಹೆಣ್ಣು ಮಗಳು ಅನ್ಕೊಂಡು ವಾಪಸ್ ತಿರುಗಿ ಬೀಳ್ತಾ ಇದ್ರು. ನೀವೇ ನೋಡ್ಬೋದು ಈ ವಿಡಿಯೋಸ್. ಇವರ ಮೇನ್ ಟಾರ್ಗೆಟ್ ಅಮಾಯಕ ನಮ್ಮಂತ ಮಿಡಲ್ ಕ್ಲಾಸ್ ಜನ. ಬಿಸ್ನೆಸ್ ಅರ್ಥ ಏನಂದ್ರೆ 10,500 ಕಟ್ಟಿ 2 ಕಾಂಜಿ ಪಿಂಜಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೇಕಂತ. ಈ ಒಬ್ಬ ಇಂತ ಸಾಕಷ್ಟು ಅಮಾಯಕರನ್ನು ಬಲಿ ಮಾಡ್ಬೇಕಂತೆ. ನೀವು ಥಿಂಕ್ ಮಾಡಿ, ಅದೇ 10,000 ದುಡಿಯೋಕೆ ತಿಂಗಳವರೆಗೂ ದುಡಿಯಬೇಕು ನಾವು. ಈ ದುಡ್ಡನ್ನು ಒಂದೇ ದಿನದಲ್ಲಿ ಇನ್ವೆಸ್ಟ್ ಮಾಡಿ ಅದೇ ತರ 10 ಜನ ಅಂದ್ರೆ 1,05,000 ಇಷ್ಟು ದುಡ್ಡನ್ನು ಬಾಚ್ಕೊಂಡು ಬಡೂರ್ ಹೊಟ್ಟೆಗೆ ಬಟ್ಟೆ ಕಟ್ಟಿ ಮುಗ್ಧರಿಗೆ ಬಣ್ಣದ ಮಾತು ಹೇಳಿ ನಾನು ಲಕ್ಷ ದುಡಿತೀನಿ ಕೋಟಿ ದುಡಿತೀನಿ ಅನ್ಕೊಂಡು ಎಲ್ಲರಿಗೆ ಶಾಕ್ ಆಗೋ ತರ ಮಾತು ಹೇಳಿ ನಂಬಿಸಿ ಮೋಸ ಮಾಡೋ ಇಂಥವರಿಗೆ ಏನ್ ಹೇಳ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅವರ ಪ್ರತಿಯೊಬ್ಬರ ಭಾಷಣಗಳನ್ನು ಕೇಳಿ ವಿಡಿಯೋಸ್ ಹಾಕ್ತಾ ಇದ್ದೀನಿ. ಆ ಪ್ರತಿಯೊಬ್ಬರ ವಿಡಿಯೋಸ್ ಈಗ ಹೇಳಿ ನನಗೆ, ನೀವು 50,000 ರೂಪಾಯಿ ಅರ್ನ್ ಮಾಡಿದ್ರೆ ವರ್ಷಕ್ಕೆ ಎಷ್ಟು ಅರ್ನ್ ಮಾಡ್ತೀರಾ? 6 ಲಕ್ಷ. ಕರೆಕ್ಟಾ? ಈಗ ಅನ್ಕೊಂಡು ನಮಗೆಲ್ಲ 30 ವರ್ಷ ಆಗ್ಬಿಟ್ಟಿದೆ ಅನ್ಕೊಳ್ಳೋಣ. ನಿಮ್ಗೆ 58 ವರ್ಷ ಆದ್ರೂ ನೀವು 30 ವರ್ಷಕ್ಕೆ ಬಂದ್ಬಿಡಿಯಾ. ಈಗ ನಿಮಗೆ 30 ವರ್ಷ ಇದೆ. ನಾರ್ಮಲ್ ಆಗಿ ಎಲ್ಲರೂ ಹೇಳಿದ್ರೆ ಇನ್ನೊಂದು 30 ವರ್ಷ ಭೂಮಿ ಮೇಲೆ ಇರ್ತೀವಿ ಅನ್ಕೊಳ್ಳೋಣ. ಹೆಸರು ಇನ್ನೊಂದು 30 ವರ್ಷ ಇರ್ತೀವಿ. ಈಗ ನಿಮ್ಗೆ ಅನ್ಕೊಳ್ಳೋಣ, ನಿಮ್ಗೆ 20,000 ಅಲ್ಲ 50,000 ಸಂಬಳ ನಿಮಗೆ. ಕರೆಕ್ಟಾ? ನೀವು 30 ವರ್ಷ ದುಡಿದ್ರೆ ಎಷ್ಟು ದುಡಿತೀರಾ? ವರ್ಷಕ್ಕೆ 6 ಲಕ್ಷ ಅಂದ್ರೆ 30 ವರ್ಷಕ್ಕೆ ಎಷ್ಟಾಯ್ತು? 1,80,00,000 ನಿಮ್ಮ ಫ್ರೆಂಡ್ಸ್. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಹೇಳ್ತಾ ಈ ಸಮಯ ಮತ್ತೆ ಬರದು. ಸೊ ಯಾರು ಹಿಂಗ್ ಹೋಗಿಸ್ಕೋಬೇಡಿ. ಇಲ್ಲಿ ಹೋಗ್ಬಿಟ್ಟು ಮೆದಳಿಗೆ ಹಾಕೊಂಡು ಹೃದಯಕ್ಕೆ ಹಾಕೊಂಡು ಬಿಸ್ನೆಸ್ ಅನ್ನ ಶುರು ಮಾಡಿ ಅಂತ ಹೇಳ್ತಾ ಇನ್ನು ದೊಡ್ಡದು ಬೇಕು ನನಗೆ 45 ಲಕ್ಷ ಬೇಕು, 45 ಲ್ಯಾಕ್ ಬೇಕು. ಸೊ ಥ್ಯಾಂಕ್ ಯು. ಫ್ಲಾಟ್ ತಗೋಬಹುದು, ಒಂದು ಅಪಾರ್ಟ್ಮೆಂಟ್ ತಗೋಬಹುದು, ಒಳ್ಳೆ ಕಾರ್ ತಗೋಬಹುದು, ಒಂದು ಒಳ್ಳೆ ಜೀವನ ನಡೆಸಬಹುದು. ಯಾರಿಗೂ ಚೀಟ್ ಮಾಡದೆ